ಮಾಡ್ಕೊಳ್ಳೋಣ ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ವೀಕ್ಷಕರೇ, ಈಗ ಎಲೆಕ್ಷನ್ಗಳಂತೂ ಮುಗ್ದು ಹೋದ್ವು. ಅಂದ್ರೆ ನಮ್ಮ ಕರ್ನಾಟಕದ ಪಾಲಿಗೆ ಇರುವಂತಹ 2 ಹಂತದ ಎಲೆಕ್ಷನ್ಗಳು ಮುಕ್ತಾಯಗೊಂಡಿದೆ. ಮೊದಲ ಹಂತದಲ್ಲಿ 14 ಕ್ಷೇತ್ರ, ಎರಡನೇ ಹಂತದಲ್ಲಿಯೂ ಕೂಡ 14 ಕ್ಷೇತ್ರಗಳನ್ನ ವಿಂಗಡಿಸಿ 2 ಹಂತದ ಒಂದು ಚುನಾವಣೆಯನ್ನು ನಡೆಸಲಾಗಿದೆ. ಈ ಒಂದು ಚುನಾವಣೆಯಲ್ಲಿ 28 ಕ್ಷೇತ್ರಗಳಲ್ಲಿ ಯಾವ ಪಕ್ಷ ಮೇಲುಗೈಯನ್ನ ಸಾಧಿಸುತ್ತೆ? ಬಿಜೆಪಿ ಜೆಡಿಎಸ್ ಮೈತ್ರಿ ವರ್ಕೌಟ್ ಆಗುತ್ತಾ ಅಥವಾ ಕಾಂಗ್ರೆಸ್ ಅದನ್ನ ಸದೆಬಡಿದು ತನ್ನದೇ ಅಂದ್ರೆ ಈ ಲೋಕಸಭೆ ಚುನಾವಣೆಯಲ್ಲೂ ಕೂಡ ವಿಧಾನಸಭೆ ಚುನಾವಣೆಯಂತೆ ಒಂದು ಬಹುಮತವನ್ನ ಪಡೆದುಕೊಳ್ಳುತ್ತಾ ಅನ್ನುವಂಥದ್ದನ್ನ ಚರ್ಚೆ ಮಾಡೋಣ ಇವಾಗ. ಸರ್, ನಿಮ್ಗೆ ಏನ್ ಅನ್ಸುತ್ತೆ? ಮೊದಲನೇದಾಗಿ ಬರೋದಾದ್ರೆ ಆ ಕಡೆಯಿಂದ ಬರೋಣ. ಫಸ್ಟ್ ಚಾಮರಾಜನಗರ, ಆ ಚಾಮರಾಜನಗರದ ಮೇಲೆ ಅಥವಾ ಒಂದು ಹಳೆ ಮೈಸೂರು ಭಾಗದ ಮೇಲೆ ಸಿಎಂ ಅವರಿಗೆ ಮತ್ತು ಅವರ ಪುತ್ರರಿಗೆ ಒಂದು ಒಳ್ಳೆ ಹಿಡಿತಾ ಇದೆ. DCM ರವರು ಕೂಡ ಅಲ್ಲಿ ತುಂಬಾ ಆಕ್ಟಿವ್ ಆಗಿ ಕೆಲಸವನ್ನ ಮಾಡಿದ್ದಾರೆ. ಹೀಗಾಗಿ ಚಾಮರಾಜನಗರದ ಅಭ್ಯರ್ಥಿಯಾಗಿರುವಂತಹ ಸುನಿಲ್ ಕುಮಾರ್, ಕಾಂಗ್ರೆಸ್ನ ಅಭ್ಯರ್ಥಿ, ಏನ್ ಅನ್ಸುತ್ತೆ ನಿಮ್ಗೆ? ಅವರು ಗೆಲುವು ಸಾಧಿಸಬಹುದಾ ಅಲ್ಲಿ? ಈಗ ಮೊದಲನೇದಾಗಿ ನೀವೇನು ಮೈಸೂರು ಭಾಗದ ನಡೀತಾ ಬಂದಿದ್ದೀರಿ, ಚಾಮರಾಜನಗರದ ಒಂದು ಪ್ರದೇಶ ಆಗಿರ್ಬೋದು, ಅದರ ನಂತರದ ಸುತ್ತಮುತ್ತ ಭಾಗ ಆಗಿರ್ಬೋದು, ಮಂಡ್ಯ, ಅಲ್ಲಿ ಮಾತ್ರ ಈಗ ಆರಂಭ ಹಂತದ ಏನು 14 ಕ್ಷೇತ್ರಗಳಲ್ಲಿ ಚುನಾವಣೆ ಆಯ್ತಾ, ಅದರಲ್ಲೇ ವಿಶೇಷವಾಗಿ ಎರಡರ ಮಧ್ಯದಲ್ಲೇ ಬಹಳ ಅಂತರದ ಸೋಲು ಅಥವಾ ಗೆಲುವು ಆಗುವುದಿಲ್ಲ. ಒಂದು ಹಂತದವರೆಗೆ ಸಮಾನವಾದಂಥದ್ದು ನಡೆದ. ಬಟ್ ಅದರಲ್ಲೂ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಈ ಸಲ ಈ ಪ್ರತಿಯೊಂದು ಕ್ಷೇತ್ರದಲ್ಲೂ ಈ ಕಾಂಗ್ರೆಸ್ನ MLAಗಳು ಹೆಚ್ಚು ಆಯ್ಕೆಯಾಗಿ ಬಂದಿದ್ದಾರೆ. ಹೀಗಾಗಿ ಪ್ರತಿಯೊಂದು ಕ್ಷೇತ್ರ ಮತ್ತು ಜೊತೆ ಇವತ್ತಿನ ಗ್ಯಾರಂಟಿ ಪ್ರಭಾವ ಇನ್ನೂ ಇಳೋದಿಲ್ಲ, ಇನ್ನೂ ಅದು ಜೋರದ. ಅದ್ರ ಪ್ರಚಾರ ಸಾಕಷ್ಟು ಮಾಡಿದ್ದಾರೆ. ಮತ್ತು ಅದ್ರ ಜೊತೆ ಇನ್ನೊಂದು ಏನಾಗ್ಬಿಟ್ಟದವ ಅಂತಂದ್ರಲ್ಲ, ಆ ಭಾಗದಾಗ ಈ BJP ಅಂತರಂಗದ ತಿಕ್ಕಾಟ ಜಗಳ ಸ್ವಲ್ಪ ಹೆಚ್ಚಿಗೆ ಲಾಭ ಆಗ್ಯದ. ಹೀಗಾಗಿ BJPಗರು ಅಲ್ಲಿ ಸ್ವಲ್ಪ ವೀಕ್ ಅಂತ ಅನಿಸ್ತಾ ಇದ್ದಾರೆ. ಯಾಕಪ್ಪ ಅಂತಂದ್ರೆ ಈ ಚಾಮರಾಜನಗರದಲ್ಲಿ ನೋಡ್ರಿ 7 ಜನನೂ ಅಲ್ಲಿ MLAಗಳಿದ್ದಾರೆ ಕಾಂಗ್ರೆಸ್ ಎಂದು. ಅದಂತೂ ಹೆಚ್ಚು ಕಡಿಮೆ ಅಲ್ಲಿ ಕಾಂಗ್ರೆಸ್ ಸೋಯ್ತಪ್ಪ ಅಂತಂದ್ರೆ ಅದೊಂದು ಪಾಡ್ ಇದ್ದಂಗೆ ಇಂಥ ಪ್ರಸಂಗ. ಮತ್ತು ಜೊತೆಗೆ ಅವ್ರು ತೀರ್ಕೊಂಡಂಥ ನಮ್ಮ ಶ್ರೀನಿವಾಸ ಮೂರ್ತಿ ಅವರ ಏನಪ್ಪ ಅವ್ರ ಪ್ರಭಾವ ಅಲ್ಲಿ ಅದ ವಿಶೇಷವಾಗಿ. ಅವ್ರು ಮತ್ತು ಲಾಸ್ಟಿಗೆ ಕಾಂಗ್ರೆಸ್ ಸಪೋರ್ಟ್ ಮಾಡಿದರು ಲಾಸ್ಟ್ ಟೈಮ್ದಲ್ಲೇ. ಹೀಗಾಗಿ ಇವೆಲ್ಲ ಕಾರಣಗಳಿಗಾಗಿ ಚಾಮರಾಜನಗರ ಇರ್ಬೋದು, ಅದರ ಬದಿಯ ಈ ನಮ್ಮ ಮೈಸೂರು ಕೊಡಗದ್ದಾಗಿರ್ಬೋದು, ಯದುವೀರರು ರಾಜ ವಂಶಸ್ಥರು ಇರ್ಬೋದು, ಅವ್ರ ಬಗ್ಗೆ ಭಕ್ತಿ ವಿಶ್ವಾಸ ಆ ಭಾಗದಲ್ಲಿದೆ, ಅದೇ ಸುಳ್ಳಿನಲ್ಲ. ಆದರೂ ಅಲ್ಲೇ ಲಕ್ಷ್ಮಣ್ ಅವ್ರದ್ದು ಒಂದು ಸ್ವಲ್ಪ ಹೋಪ್ಸ್ ಅವ್ರ ಜೊತೆ ಕಾಂಪಿಟೇಷನ್ ಮಾಡೋಷ್ಟು ಮಟ್ಟಿಗೆ ಬೆಳೆದ. ಮತ್ತು ಚಾಮರಾಜನಗರದಂತೆ ಮೋಸ್ಟ್ಲಿ ಕಾಂಗ್ರೆಸ್ಸಿಂದ ಆಗುವಂಗದ. ಹೀಗಾಗಿ ಆ ಭಾಗದಲ್ಲಿ ಒಂದಿಷ್ಟು ಇನ್ನೊಂದು ಏನಾಗಿಬಿಡ್ತಪ್ಪ ಅಂದ್ರೆ ಒಂದು ಸ್ವಲ್ಪ ಲೇಟ್ ಆಯಿತು. ಪ್ರಜ್ವಲ್ ಅವ್ರದ್ದು ಕೊನೆ ಹಂತಕ್ಕೆ ಬಂದಾಗ ಸ್ಫೋಟ ಆಯಿತು. ಇದು ಏನಾದರೂ ಮೊದಲೇ ಸ್ಫೋಟ ಆಗಿತ್ತು ಅಂದ್ರೆ ಆ ಭಾಗದಾಗ ಇನ್ನೂ ಹೊಡೆದು ಬೀಳ್ತಿತ್ತು ಅವ್ರಿಗೆ. ಯಾಕಂತಂದ್ರೆ ಅದು ಮೊದಲೇ ಹಂತದ ಚುನಾವಣೆ ಮುಗಿದಕ್ಕೆ ಇದೇನೋ ಹೊರಗೆ ಬರೋದು ಏನೋ ತುಂಬ ಪ್ರಜ್ವಲ್ ಅವ್ರದ್ದು. ನಾಳೆ ಎಲೆಕ್ಷನ್ ಇದೆ ಅಂದ್ರೆ ಇವತ್ತು ಸಾಯಂಕಾಲ 8 ಗಂಟೆಗೆ ಅದು ಹೀಗಾಗಿ ಅಷ್ಟೊಂದು ಪ್ರಭಾವ ಆಗ್ಯದೋ ಇಲ್ಲೋ ಗೊತ್ತಿಲ್ಲ. ಪ್ರಭಾವ ಪ್ರಚಾರ ಆಗಿರ್ಲಿಲ್ಲ. ಇವಾಗ ಆಗಿದ್ರೆ ನಿಶ್ಚಿತವಾಗಿ ನಾವು ಹೇಳ್ಬೋದಿತ್ತು, ಇಲ್ಲ ಆ ಭಾಗದ್ದು ಹೊತ್ತು ಬಿತ್ರಿ ಅಂತೇಳಿ. ಅದೊಂದು BJPಗರನ್ನ ಮತ್ತು JDSಗರನ್ನ ಉಳಿಸ್ತಂತ. ಅವ್ರು ಯಾರೋ ಮಾಡಿದ ಇವತ್ತಿನ ಷಡ್ಯಂತ್ರ ಮಾಡಿದ್ರು ಹಾಗೆ ಅಂತಾರಲ್ಲ, ಆ ಷಡ್ಯಂತ್ರ ನಿಜವಾಗಿ ಮಾಡೋರಾಗಿದ್ರೆ ಮೊದಲು ಮಾಡ್ತಿದ್ರು ಏನೋ ಅಂತ. ಓಕೆ, ಈ ಕಡೆ ಮಂಡ್ಯ ಭಾಗಕ್ಕೆ ಬರೋ ಹಾಗಿದ್ರೆ ಕುಮಾರಸ್ವಾಮಿ ಅವರು ಮಾಜಿ